ಒಂದು ಜೆನ್ಸಿ ಲುಕ್ಕಲ್ಲಿ ಶಿವಣ್ಣನ ನೋಡೋದೇ ಚೆನ್ನಾಗಿತ್ತು. ಶಿವಣ್ಣ ಸಿನಿಮಾದ ಬಗ್ಗೆ, ಫೈರ್ಫ್ಲೈ ಬಗ್ಗೆ, ನಿವೇದಿತಾ ಅವರ ಮೊಟ್ಟ ಮೊದಲ ಸಿನಿಮಾ ನಿರ್ಮಾಣ ಇದು, ಅದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿಯಾಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು. ಅದು ಫಸ್ಟ್ ಬಂದು ಕತೆ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ದು. ಹೆಂಗ್ ಟೀಮು ನಾನು ಇಮಿಡಿಯೇಟಾಗಿ ಕೇಳಿದೆ, ಶಿವಂಗೆ ಹೇಳಿದೆ. ತುಂಬ ಡಿಫ್ರೆಂಟ್ ಆಗಿತ್ತು. ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ವೆಂಟ್ ಟು ಮೈ ಹಾರ್ಟ್, ಹೃದಯಕ್ಕೆ ಸೇರಿದೆ. ಯಾಕಂದರೆ ಸಾಕಷ್ಟು ವಿಷಯಗಳಿದೆ. ಏನಂದರೆ ಬರೀ ಒಬ್ಬ ಬಂದು ಒಂದು 10 ಫೈಟು, ಒಂದು 6 ಡಿವೇಟ್ ಸಾಂಗು, ಒಂದು ಡಬ್ ಸಾಂಗ್ ಏನೋ ಇಟ್ಕೊಂಡು ಮಾಡಿಬಿಡ್ಬೋದು. ಬಟ್ ಅದರಲ್ಲೇ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟು, ಜನ ಯಾಕೆ ನೋಡಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್. ಅದು ನನಗೆ ಭಾಳ ಇಷ್ಟ ಆಯ್ತು ವಂಶಿ ಮಾಡಿದ್ದು. ಆ್ಯಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗಲೂ ಐ ವಾಸ್ ಕಾನ್ಫಿಡೆಂಟ್. ಯಾಕಂದ್ರೆ ಸ್ವಲ್ಪ ನಾನಿ ಥರ ಕಾಣ್ತೇನೆ ನೋಡಿ. ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ, ಈ ಲುಕ್ಸ್ ಮೋರ್ ಲೈಕ್ ನಾನಿ. ಭಾಳ ಖುಷಿ ಆಯಿತು. ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಟೀಮ್. ಆಮೇಲೆ ಅವರು ಇಡೀ ಅದು ಸುಧಾರಣಿ ಅವ್ರು ಮಾಡ್ತಾರೆ, ಅಚ್ಯುತ್ ಅವ್ರು ಮಾಡ್ತಾರೆ. ಸುಧಾರಣಿ, ಅಚ್ಯುತ್ ಅವರು, ಆಮೇಲೆ ಸುರೇಶ್ ಅವರು, ವೆಂಕಟೇಶ್, ದೆನ್ ಚಿತ್ಕಲ ಮೇಡಮ್ ಅವರು, ಶೀತಲ್ ಶೆಟ್ಟಿ ಅವರು, ಆನಂದ್ ನೀನಾಜಮ್ ಅವರು, ರಚನಾ ಇಂದರ್, ಸಾರಿ ಹೀರೋಯಿನ್ ಹೆಸರೇ ಮಾಡ್ಬಿಟ್ಟಿದ್ದೆ. ಸೊ ಇಟ್ ವಾಸ್ ವೆರಿ ಗುಡ್ ಟೀಮ್ ಅಂತ ಅನಿಸ್ತು. ಯಾಕಂದರೆ ಆ್ಯಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು. ಐ ಥಿಂಕ್ ಅಭಿಲಾಷ್, ನಿಜವಾದ ಅವರ ಅಭಿಲಾಷ ನಿಜವಾದ ಸಕ್ಸಸ್ ಆಗುತ್ತೆ. ಸೊ ವೆರಿ ಪ್ರಾಮಿಸಿಂಗ್ ಇದೆ ಕ್ಯಾಮ್ರಾಮನ್ ಅಂತೂ. ಚರಣ್ ರಾಜ್, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ದ ಹೋಲ್ ಟೀಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಪೇರೆಂಟ್ಸ್ ಆದವ್ರು ಯಾತಕ್ಕೆ ಮಾಡ್ತೀವಿ, ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಫಿಲ್ಮ್ ಮಾಡಬೇಕು. ಆ್ಯಂಡ್ ನಮ್ದು ಏನೇ ಇದ್ರು ನೆಕ್ಸ್ಟ್ ಮಕ್ಕಳಿಗೆ ಆಗಬೇಕು, ಮಕ್ಕಳು ಒಳ್ಳೆ ರೀತಿಲಿ ತಣಿಸ್ಕೊಳ್ಬೇಕು ಅವ್ರಿಗೆ. ಬಟ್ ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೇ ಬರಬೇಕಂತ ಅವಳು ನಿರಿಗೆ ಆಸೆ ಆಯಿತು. ನಮಗೆ ಖುಷಿ ಆಯ್ತು, ಯಾಕಂದ್ರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ದಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡಬೇಕು, ಒಳ್ಳೆ ಸಿನಿಮಾ. ಯಾಕಂದರೆ ಈ ಸಿನಿಮಾ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ, ಹೊಸ ಹೀರೋ ಬರ್ತಾರೆ, ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು, ಒಂದು ಹೊಸ ಅಲೆ ಬರಬೇಕನ್ನೋದು ನಮ್ಮ ಆಸೆ. ಯಾಕಂದ್ರೆ ಬೇರೆ ಭಾಷೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ. ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕಂದ್ರೆ ನನ್ನ ಆಸೆ. ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದು. ನೆಕ್ಸ್ಟ್ ನಮ್ಮ ಭಾಷೆ, ನಮ್ಮ ಕಲ್ಚರ್ನ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಅದಕ್ಕೆ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಬೇಕು, ಒಂದು ಎನ್ಕರೇಜ್ಮೆಂಟ್ ಬೇಕು. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದಿದೆ ಮಾಡಬೇಕು ಅಂದ್ರೆ ಕೇಳಿದಾಗ ಓಕೆ ವಿಲ್ ಯಂಗ್ ಸೆಟ್ಟಿಂಗ್ ಜೊತೆ ನಮ್ಮನ್ನು ಹೆಂಗಾಗಿ ತೋರಿಸ್ತೀವಿ, ಹೆಂಗೆಂಗೂ ತೋರಿಸ್ಬೇಕಂತಿದ್ದಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೆಂಗ್ ಆಗ್ಬಿಡೋಣ ಅಂತ ಬಂದು. ಆ್ಯಂಡ್ ಕಾಸ್ಟ್ಯೂಮ್ ಪಾಪ ನಾವೇ ಮಾಡ್ತೀವಿ. ಓಕೆ ಫೈನ್, ನೋ ಪ್ರಾಬ್ಲಮ್. ಯಾಕಂದರೆ ಏನೋ ಮಕ್ಕಳ ಒಂದು ವಿಷನ್ ಇರುತ್ತೆ, ಹೆಂಗೆ ತೋರಿಸ್ಬೇಕನ್ನೋದು ಒಂದು ವಿಷನ್ ಇರುತ್ತೆ. ಆ್ಯಂಡ್ ಸೆಟ್ಗೆ ಹೋದಾಗ ನಿಜವಾಗ್ಲೂ ನಾವು ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ, ಒಂದು 2 ಸತಿ ಶೂಟಿಂಗ್ ಹೋಗಿದ್ದೀನಿ ಅಷ್ಟೇ. ಆಮೇಲೆ ಯಾಕೆ ಮಾಡ್ತಾರೆ, ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾನು ಕೇಳಿದ್ದಿಲ್ಲ. ಯಾಕಂದರೆ ಸಿನಿಮಾಗೆ ಏನು ಬೇಕೋ ಅದು ಮಾಡಬೇಕು. ಯಾಕಂದ್ರೆ ನಾವೇ ಒಂದೊಂದ್ಸತಿ ಆರ್ಕೆ ಮಾಡ್ತೀವಿ, ಏನೇ ಪ್ರೊಡ್ಯೂಸರ್ ಇಷ್ಟು ಕನ್ಫ್ಯೂಸ್ ಆಗಿರ್ತದೆ, ನಾವೇ ಆರ್ಕೆ ಮಾಡಬೇಕು. ನಮ್ಮನ್ನು ನೋಡಿ ಆರ್ಕೆ ಮಾಡಬಾರ್ದು ನೋಡ್ಬಿಟ್ಟು. ಅವಾಗ ಹೇಳ್ತಾರೆ ನೀವೇನು ಸರ್ ಕಿತ್ತಾಕಿದ್ರಿ ಅಂತ ಕೇಳ್ತಾರೆ, ಇದೇ ಕಿತ್ತಾಕಿದ್ವಿ ನೋಡಿ ಸರ್. ಸೊ ನಮ್ಗೆ ಅದೊಂದು ಇದೆ, ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ. ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಮಾಡಬೇಕು. ಓಪನಿಂಗ್ ಇದ್ದ ತಕ್ಷಣ ನಾವು 30 ಕೋಟಿ ಕಟ್ ಮಾಡಿಬಿಡ್ತೀವಿ, 50 ಕೋಟಿ ನೋ, ಅದ್ರ ಬಗ್ಗೆ ಇಲ್ಲ. ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ, ಅವ್ರ ಹೃದಯ ಮುಟ್ಟಿದ್ರೆ ಸಾಕು, ದುಡ್ಡು ತಾನೇ ಬರುತ್ತೆ. ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ, ಒಂದು ಒಳ್ಳೆ ಸಿನಿಮಾ ಆಗಬೇಕು, ಜನಗಳಿಗೆ ಮುಟ್ಟಬೇಕು ಅನ್ನೋದೇ ನಮ್ಮ ಆಸೆ. ಅದರಲ್ಲಿ ನಿಜವಾಗ ನಾನು ತುಂಬ ಹೆಮ್ಮೆ ಪಡ್ತೀನಿ. ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ, ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು. ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ. ಪಾಪ ಅವ್ನು ಡೇಟ್ ಕೊಡೋ ಪಾಪ ಅಂದರೆ ಆಯ್ತು ಮಾಡ್ಬೋದು. ಬಟ್ ಹೊಸಬ್ರಿಗೆ ಮಾಡಬೇಕು, ಹೊಸ ಇದು ಬರಬೇಕು ಅನ್ನೋದನ್ನ, ಅದು ಯಾವಾಗಲೂ ಒಳ್ಳೇದು. ಶ್ರೀಮೂರ್ತಿ ಇನ್ನೂ ಬರ್ತಾ ಇರುತ್ತೆ ಸಿನಿಮಾ. ಹೇಳಿದ್ರೆ ಡೋಂಟ್ ಬಾದರ್ ಮಾಡ್ತಾ ಇರ್ರಿ. ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು, ಎಲ್ಲಿವರೆಗೂ ದೇವ್ರ ಶಕ್ತಿ ಕೊಡ್ತಾ ಅಲ್ಲಿವರೆಗೂ ಮಾಡ್ತಾರೆ ನಾವು. ಆ್ಯಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತಾರೆ. ಇವಾಗ ನಮ್ದು 2 ಪಿಕ್ಚರ್ ಆಯಿತು. ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತೀವಿ. ನೆಕ್ಸ್ಟ್ ಪೂರ್ಣಿಮನ್ ಮಗ ಧಿರೇನ್ ಅವನಿಗೊಂದು ಫಿಲ್ಮ್ ಮಾಡ್ತಾ ಇದ್ದೆ. ಫೈರ್ಫ್ಲೈ ಇದಕ್ಕೆ ಆಗೋಕ್ಕೆ ಒಂದೇ ರೀಸನ್, ನಮ್ಮ ಪ್ರೊಡ್ಯೂಸರ್ ಅವರವತ್ತು ನನ್ನ ಕತೆ ಕೇಳಿದ್ಮೇಲೆ ಆ ಒಂದು ಹೇಳಿದ್ದಕ್ಕೆ ಇಷ್ಟು ದೂರವರೆಗೂ ಬಂದಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ನೀವು ಇದೇ ರೀತಿ ಹೊಸಬರಿಗೆ ಇನ್ನು ಭಾಳಷ್ಟು ಅವಕಾಶ ಕೊಡಬೇಕು. ಟ್ಯಾಲೆಂಟ್ಸ್ ತುಂಬ ಜನ ಇರುತ್ತೆ, ಬಟ್ ಆ ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ ಅವಕಾಶ ಕೊಡೋದು ತುಂಬ ಕಮ್ಮಿ ಇದೆ. ಸೊ ನೀವು ಆ ಸ್ಪಾಟ್ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಅಂಡ್ ಮಾಡಿದ್ದೀರಾ. ಆ್ಯಂಡ್ ಐ ಆಮ್ ದ ಲೈವ್ ಎಕ್ಸಾಂಪಲ್ ಸ್ಟ್ಯಾಂಡಿಂಗ್ ಹಿಯರ್. ಮಾಡಿದೆ, ಆಮೇಲೆ ಫಿಲಿಮ್ ಮಾಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಯಾವ ಪೇರೆಂಟ್ಸು ಒಪ್ತಿರ್ಲಿಲ್ಲ. ಆ್ಯಂಡ್ ಫೈನಲಿ ನಮ್ಮ ಪೇರೆಂಟ್ಸ್ ಆಯಿತು ನೀನು ಏನೋ ಒಂದು ಮಾಡಬಹುದು ಅಂತೇಳಿ ಬಿಟ್ಟು
ಅಂಡ್ ಆಲ್ ದ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ನನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಂಡ್ ಇನ್ನ ಸಿನಿಮಾಗೆ ನಿನ್ಗೇನಾದ್ರೂ ಬೇಕಾ ಅಂತ. ಆಕ್ಚುಲಿ ನಾನು ಸಿನಿಮಾಗೆ ಎಷ್ಟು ವರ್ಕ್ ಮಾಡಿದ್ದೀನೋ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಪೇರೆಂಟ್ಸ್ ನನಗಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ, ಸೊ ದಟ್ ನನ್ನ ಮೇಲೆ ಯಾವ ಪ್ರೆಷರ್ ಬರಬಾರ್ದು ಅಂತ. ಅಂಡ್ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ತಾತ ಬರ್ಡೇ ದಿನ ಬರ್ತಾರೆ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಮೂವಿ ಬಗ್ಗೆ ಎಲ್ಲ ಫುಲ್ ಟೀಮ್ ಎಲ್ಲ ಹೇಳಿದ್ದಾರೆ ಆಗಲೇ. ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಕೇಳ್ತಾ ಇದ್ದಾರೆ ನನ್ನ ಕನ್ನಡ ಸಿನಿಮಾ ನೋಡೋಕೆ ಯಾರೂ ಬರ್ತಾ ಇಲ್ಲ ಥಿಯೇಟರ್ಸ್ಗೆ ಅದು ಇದು ಅಂತ. ಬರ್ತಾರೆ, ನಾವು ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಸಿನಿಮಾ ಕೊಡ್ತಾ ಇದ್ರೆ ಬರ್ತಾರೆ, ಡೆಫಿನೆಟ್ಲಿ ಬರ್ತಾರೆ. ಸೊ ಏಪ್ರಿಲ್ 24 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಬೇಕು. ಇಲ್ಲಿ ಬಂದಿರೋಂಥ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು, ಆ್ಯಂಡ್ ಅಮ್ಮ ಅಪ್ಪ ಥ್ಯಾಂಕ್ ಯು. ಆ್ಯಂಡ್ ನಾನು ವಂಶಿ, ಅಭಿಲಾಷ್, ವರ್ಧನ, ನಮ್ಮ ಚರಣ್ ಸರ್, ನಮ್ಮ ಇಡೀ ಟೀಮ್ ತುಂಬ ಆನೆಸ್ಟ್ ಆಗಿ ಪ್ರೀತಿಯಿಂದ ಒಂದು ವೆರಿ ಸ್ವೀಟ್ ಫ್ಯಾಮಿಲಿ ಮೂವಿನ ಮಾಡಿದ್ದೀವಿ. ಸೊ ಪ್ಲೀಸ್ ಬಂದು ಥಿಯೇಟರ್ಸಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಬಹಳಷ್ಟು ಪ್ರಶ್ನೆಗಳು ಖಂಡಿತ ಮಾಧ್ಯಮ ಮಿತ್ರರವ್ರಲ್ಲಿದೆ, ನಾನು ಕೇಳೋದಕ್ಕಿಂತ ಅವ್ರು ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪ್ಲೀಸ್ ಸ್ಟೇ ಬ್ಯಾಕ್ ಹಿಯರ್, ನೀವು ಇಲ್ಲೇ ಇರಬೇಕು. ಹೆಮ್ಮೆ ಆಗ್ತಿದೆ ಮಾತು. ಎಲ್ಲರಿಗೂ ನಮಸ್ಕಾರ. ಇದೊಂದು ಭಾಳ ಯಂಗ್ ಟೀಮ್. ಇದು ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಎಲ್ಲರೂ ಯಂಗ್. ಸೊ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಕೇಳ್ಕೊತೀನಿ. ಆಮೇಲೆ ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕುಮಾರ್ ಅಂತ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಆಮೇಲೆ ವಂಶಿ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಕತೆ ತಗೊಂಡು ಬಂದಾಗ ನಿವೇದಿತಾ ಹೊರಗಡೆ ಕತೆ ಕೇಳಿ ಬಂದ ಕೂಡಲೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಅವ್ರ ತಂದೆ ಕೇಳಕ್ಕೆ ಹೇಳಿದ್ಲು, ಅಷ್ಟೇ ಓಕೆ ಆಯಿತು, ಹಾಗೆ ಕಂಟಿನ್ಯೂ ಆಗೋಯ್ತು. ಸೊ ಇವತ್ತು ಫೈರ್ಫ್ಲೈ ನಿಮ್ಮ ಮುಂದೆ ಬಂದಿದೆ, ಅದಕ್ಕೆ ಆಶೀರ್ವಾದ ಮಾಡಬೇಕು. ಮೀಡಿಯಾದವರು ತುಂಬ ಥ್ಯಾಂಕ್ಸ್, ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮುಂದೆನೂ ಇದೇ ಥರ ಫುಲ್ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು.